ಗರ್ಭಿಣಿಯಲ್ಲಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಮಾನ್ಯ ಎಂಬ ಗರ್ಭಿಣಿ ಹುಡುಗಿಯನ್ನ ಸ್ವಂತ ತಂದೆ ಜೀವಕ್ಕಿಂತ ಜಾತಿ ಮೇಲೆ ಎಂದು ಗರ್ಭಿಣಿ ಎಂದು ಗೊತ್ತಿದ್ದರೂ ಸಹ ಕೊಲೆ ಮಾಡಿರುವುದು ಖಂಡನೀಯ. ಈ ಕೂಡಲೇ ಈ ಅಪರಾಧಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಮಾತನಾಡಿ, ಗರ್ಭಿಣಿ ಎಂದು ಗೊತ್ತಿದ್ದರೂ ಸಹ ಕೊಲೆ ಮಾಡಿರುವುದು ಕ್ಷಮಿಸಲಾರದ ಅಪರಾಧ. ಈ ಕೂಡಲೇ ಈ ಅಪರಾಧಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 7 ತಿಂಗಳ ಹಿಂದೆ ಮಾನ್ಯನ ಒಂದು ಮೇಲ್ವರ್ಗದ ಯುವತಿ ದಲಿತ ಯುವಕನ್ನ ಪ್ರೀತಿಸಿ ಮದುವೆಯಾಗಿ ಅವರು 7 ತಿಂಗಳು ಹಾವೇರಿನಲ್ಲಿರ್ತಾರೆ. ಅದಾದ ನಂತರ ಈ ಒಂದು ವಾರದ ಹಿಂದೆ ಅವರು ಹುಬ್ಬಳ್ಳಿಗೆ ಆಗಮಿಸಿದ ಗೊತ್ತಂತ ಅವರ ತಂದೆ ಮತ್ತು ಅವರ ಕುಟುಂಬಸ್ಥರು 3 ಜನ ಸೇರಿ ಆ ಗರ್ಭಿಣಿಯ ಹೆಣ್ಣುಮಗಳನ್ನ ಹತ್ಯೆಗೈದಿರೋದು ಒಂದು ದುರಂತ. ಮಗಳ ಜೀವ ಮತ್ತು ಜೀವನಕ್ಕಿಂತ ಅವರ ಜಾತಿಯೇ ದೊಡ್ಡದು ಅಂತ ಯಾರು ಹೆಣ್ಣಾಗಲಿ ಗಂಡಾಗಲಿ ಅಂತ ಹುಟ್ಟಿ ಅರ್ಜಿ ಹಾಕಿರೋದಿಲ್ಲ. ಹಾಗಾದರೆ ಏನೋ ಅವ್ರ ತಂದೆ ನಾನು ಗಂಡಾಗಿ ಹುಟ್ಟಲಿ ಅಂತ ಅರ್ಜಿ ಹಾಕಿದ್ರ, ಅವರು ನಿಜವಾಗಿಯೂ ಮನುಷ್ಯತ್ವಕ್ಕೆ ಅಂದ ಹಾಕಿದ್ದಾರೆ. ಹಾಗಾಗಿ ಏನು ಈ ರಾಜ್ಯದ ಗೃಹ ಸಚಿವರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮದಿಂದ ಹತ್ತರನ್ನ ಗಲ್ಲಿ ಶಿಕ್ಷೆಗೆ ಗುರಿಪಡಿಸಬೇಕಂತೇಳಿ ಮಹಿಳಾ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್ ಅವರು ಮಾತನಾಡಿ, ಸ್ವಂತ ತಂದೆಯೇ ಮಗಳನ್ನ ಕೊಲೆ ಮಾಡಿರುವುದು ನಾಚಿಕೆಗೇಡಿನ ಸಂಗತಿ. ಇಂಥವರನ್ನ ಗಲ್ಲಿಗೇರಿಸಬೇಕು ಎಂದರು. ಏನು ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ನಡೆದಿದೆ. 19 ವರ್ಷದ ಮಾನ್ಯ ಎಂಬ ಮೇಲ್ಜಾತಿ ಯುವತಿಯನ್ನು 19 ವರ್ಷದ ಹುಡುಗ ವಿವೇಕಾನಂದ ಅವರು ಮದುವೆಯಾಗಿರ್ತಾರೆ. 7 ತಿಂಗಳ ಹಿಂದೆ 6 ತಿಂಗಳ ಗರ್ಭಿಣಿಯಾಗಿರ್ತಾರೆ. ಅದರ ಒಂದು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಡಾಕ್ಯುಮೆಂಟ್ಸನ್ನು ಅವರು ಕಲೆಕ್ಟ್ ಮಾಡೋಕ್ಕೆ ಅಂತ 2 ದಿನ ಇರಲ್ಲ ವಿವೇಕಾನಂದ ಅವರು, ಆ ಹುಡುಗಿಯ ಪತಿ. ಈ ಸಮಯದಲ್ಲಿ ಇದನ್ನು ನೋಡಿಕೊಂಡು ಅವರ ತಂದೆ ಏಕಾಏಕಿ ದಾಳಿ ಮಾಡಿ ಆ ಹುಡುಗಿಯನ್ನು ಕೊಂದಿರ್ತಾರೆ. ನಿಜವಾಗ್ಲೂ ಇದು ಅವಹೇಳನ ಕೃತ್ಯ. ಈ ಥರ ಆಗಬಾರ್ದು. ಜಾತಿ ಭೇದ ಅನ್ನೋದು ನಿಜವಾಗ್ಲೂ ಎಲ್ಲ ನೋಡ್ತಿರ್ತೀವಿ, ಎಲ್ಲೂ ಇದು ನಿರ್ಮೂಲನೆ ಆಗಿಲ್ಲ. ನಿಜವಾಗ್ಲೂ ಜಾತಿ ಕೀಳರಿಮೆ ಅನ್ನೋದು ಇವರ ಮನಸ್ಸಿನ ಮೇಲೆ ಇದಾಗುತ್ತೆ ಹೊರತು ಯಾವುದೇ ಜಾತಿ ಮೇಲಲ್ಲ. ಮಗಳನ್ನೇ ಒಂದು ಕೊಂದಿದ್ದಾರೆ ಅಂದರೆ ಇವರು ಮೃಗಕ್ಕಿಂತ ಕೀಳು. ನಿಜವಾಗ್ಲೂ ಒಬ್ಬ ತಂದೆ ಮಗಳನ್ನ ಕೊಂದಿರ್ತಾರೆ ಅಂದರೆ ಮತ್ತು ಇನ್ನೊಂದು ಏನಂದರೆ ಆ ಗರ್ಭಿಣಿ 7 ತಿಂಗಳ ಗರ್ಭಿಣಿ, ಆ ಮಗು ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅಂತ ಮಗುನ ಕೊಂದಿದ್ದಾರೆ ಅಂದರೆ ಇವರು ಮೃಗಕ್ಕಿಂತ ಕೀಳು. ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಈ ಮುಖಾಂತರ ಕೇಳ್ಕೊಂಡು ಚಂದನ ಅವರು ಮಾತನಾಡಿ, ಸ್ವಾತಂತ್ರ್ಯ ಬಂದು ಹಲವು ವರ್ಷಗಳೇ ಕಳೆದರೂ ಇನ್ನೂ ಜಾತೀಯತೆ ತಾಂಡವವಾಡುತ್ತಿರುವುದು ಬೇಸರದ ಸಂಗತಿ ಎಂದರು. 19 ವರ್ಷದ ಹುಡುಗಿಗೆ ತಂದೆ ಆದವನು ಆ ಥರ ಮಾಡಬಾರ್ದಿತ್ತು. ಮತ್ತು ಮೇಲ್ಜಾತಿ ಕೀಳ್ ಜಾತಿ ಅಂತ ಭೇದ ಭಾವನೆ ಮಾಡಬಾರ್ದಿತ್ತು. ಹಿಂಗಾಗಿ ಭೂಮಿಗೆ ಬರ್ದಿಲ್ದ ಮಗುನೂ ಸಾಯಿಸಿದ್ದಾರೆ, ಅವ್ರ ಮಗಳನ್ನೂ ಸಾಯಿಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೋರ್ಕೊತಾರೆ. ಹರೀಶ್ ಉಪಸ್ಥಿತರಿದ್ದರು.